ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ಸ್. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸೋಮವಾರ ನಿಮಗೆಲ್ಲ ಗೊತ್ತಿದೆ 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಅಂತ ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟ್ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಇನ್ನೂವರೆಗೂ ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋಗೆ ನಾನು 30 ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಸೊ ನಿಮಗೆಲ್ಲ ಗೊತ್ತಿದೆ 13ನೇ ವಾರ ನಿನ್ನೆ ಐಶ್ವರ್ಯ ಅವರು ಹೋದರು ಮನೆಯಿಂದ. ಸೊ ಇವತ್ತು 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇರುತ್ತೆ. ನಿಮಗೂ ಎಲ್ಲ ಗೊತ್ತೇ ಇರುತ್ತೆ, ಸೋಮವಾರ ನಾಮಿನೇಷನ್ ಪ್ರಕ್ರಿಯೆ ನಡೀತೆ. ಸೊ ಹೋದ ವಾರ ಏನೋ ಲೇಟಾಗಿತ್ತು, ಆದರೆ ಈ ವಾರ ಆ ಥರ ಮಾಡಲ್ಲ ಅನ್ಕೋತೀನಿ. ವೋಟಿಂಗ್ ಲೈನ್ ಬೇಗನೆ ಓಪನ್ ಮಾಡ್ತಾರೆ, ನಾಳೆ ಎಪಿಸೋಡಲ್ಲಿ ಇದನ್ನೆಲ್ಲ ತೋರಿಸ್ತಾರೆ ಅನ್ಕೋತೀನಿ. ಸೊ ಈಗ ನೋಡೋದಾದರೆ ಮೊದಲನೇದಾಗಿ ಈ ವಾರ ಕೂಡ ಚೈತ್ರ ಅವರು ನಾಮಿನೇಟ್ ಆಗಿದ್ದಾರಂತೆ. ಸೊ ಈ ವಾರ ಡೇಂಜರ್ ಝೋನಲ್ಲಿ ಇರೋರು ಯಾರಂದರೆ ಚೈತ್ರ ಅವರು, ಮೋಕ್ಷಿತಾ ಅವರು, ಚೈತ್ರ ಅವರು, ಗೌತಮಿ ಹಾಗೆ ಧನ್ರಾಜ್. ಸೊ ಇಷ್ಟು ಜನರಲ್ಲಿ ಒಬ್ಬರು 14ನೇ ವಾರ ಎಲಿಮಿನೇಟ್ ಆಗ್ತಾರೆ. ಆ್ಯಂಡ್ ಈ ವಾರ ಫ್ಯಾಮಿಲಿ ವೀಕ್ ಅಂತ ಇದ್ದಾರೆ. ನೋಡಬೇಕು ಎಲಿಮಿನೇಷನ್ ಇರುತ್ತಾ ಇರಲ್ವಾ ಅನ್ನೋದು ಡೌಟು. ಯಾಕಂದರೆ ಎಲಿಮಿನೇಷನ್ ಮಾಡದೇ ಕೂಡ ಇರ್ಬೋದು ಇವರು, ಆದರೆ ನಾಮಿನೇಷನ್ ಮಾಡ್ತಾರೆ. ಎಲಿಮಿನೇಷನ್ ಮಾಡದೇ ಇರೋಕ್ಕೆ ಏನಂದರೆ ಫ್ಯಾಮಿಲಿ ವೀಕ್ ಇರುತ್ತಲ್ಲ, ಆ ಕಾರಣಕ್ಕೆ ಈ ವಾರ ಜಾಸ್ತಿ ಟಾಸ್ಕ್ ಕೂಡ ಇರಲ್ಲ ಅನಿಸುತ್ತೆ. ಸೊ ಅದು ಈ ವಾರನೇ ಆಗಬಹುದು ಅನಿಸುತ್ತೆ ನನ್ನ ಪ್ರಕಾರ, ಫ್ಯಾಮಿಲಿ ವೀಕ್. ಯಾಕಂದರೆ ಹೋದ ಸೀಸನ್ ಕೂಡ ಇದೇ ಟೈಮ್ಗೆ ಆಗಿತ್ತು, ಈ ವಾರ ಕೂಡ ಆಗ್ಬೋದು. ಯಾಕಂದರೆ ಈ ಸರ್ತಿ ಬಿಗ್ ಬಾಸ್ ತುಂಬ ಒಂದು 30 ದಿನ ಜಾಸ್ತಿ ನಡೆಯೋದಿದೆ, ನೋಡಬೇಕೇನಾಗುತ್ತೆ ಅಂತ. ಸೊ ಈಗ ಅಪ್ಡೇಟ್ ಪ್ರಕಾರ ಚೈತ್ರ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಮೋಕ್ಷಿತಾ ಅವರು ಈ ವಾರ ನಾಮಿನೇಟ್ ಆಗಿದ್ದಾರಂತೆ. ಸೊ ಮೋಕ್ಷಿತ ಕಾಮನ್ ಎಲ್ಲರೂ ನಾಮಿನೇಟ್ ಹಾಕ್ಕೊಂತ ಬರ್ತಾರೆ. ಯಾಕಂದರೆ ಮನೆಯಲ್ಲಿ ಕಮ್ಮಿ ಜನ ಇದ್ದಷ್ಟು ನಾಮಿನೇಷನ್ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಕಮ್ಮಿ ಅಂತೂ ಆಗಲ್ಲ, ಬರ್ತಾ ಎಲ್ಲರೂ ನಾಮಿನೇಟ್ ಆಗೇ ಆಗ್ತಾರೆ. ಸೊ ಈಗ ಮೋಕ್ಷಿತಾ ಹಾಗೆ ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ. ಮೂರನೇದಾಗಿ ರಜತ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಲು ನಾಮಿನೇಟ್ ಆಗಿದ್ದಾರಂತೆ. ಸೊ ಇವ್ರ ಪಕ್ಕ ಯಾವ ಕಾರಣ ಕೊಟ್ಟಿರ್ತಾರೆ ಅಂದರೆ ಭವ್ಯ ಅವರು ಬಾಲ್ ಟಾಸ್ಕ್ ಇತ್ತಲ್ವ ಕ್ಯಾಪ್ಟನ್ಸಿಯಲ್ಲಿ, ಸೊ ಅದನ್ನ ಮೋಸ ಮಾಡಿದ್ದನ್ನ ನೋಡಿದ್ರು ಸುಮ್ಮನೆ ಇದ್ರು ಅಂತ ಅದೇ ಕಾರಣಕ್ಕೆ ಇವ್ರನ್ನ ಪಕ್ಕ ನಾಮಿನೇಟ್ ಮಾಡಿರ್ತಾರೆ ಅನ್ಕೋತೀನಿ. ಸೊ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ರಜತ್ ಅವ್ರು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಕೂಡ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು 4ನೇದಾಗಿ ನೋಡೋದಾದರೆ ಉಗ್ರಂ ಮಂಜು ಅವರು ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಸೊ ಅವರು ಹಳೆ ಆಟಕ್ಕೆ ಇಳಿದಿದ್ದಾರೆ ಅನ್ನಿಸ್ತಾ ಇದೆ ನನಗಂತೂ. ಸೊ ಅವ್ರನ್ನೂ ಕೂಡ ಈ ವಾರ ನಾಮಿನೇಟ್ ಮಾಡಿದಾರಂತೆ ಮನೆಯವರೆಲ್ಲ ಸೇರಿ. ಆ್ಯಂಡ್ ಇನ್ನು 5ನೇದಾಗಿ ನೋಡೋದಾದರೆ ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಅವರು ಕೂಡ ಈ ವಾರ 14ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಲು ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ 6ನೇದಾಗಿ ನೋಡೋದಾದರೆ ಹನುಮಂತ ಅವರು. ಸೊ ಹನುಮಂತ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಲು ನಾಮಿನೇಟ್ ಆಗಿದ್ದಾರಂತೆ. ಬರ್ತಾ ಮನೆಯವರೆಲ್ಲರೂ ಸೇರಿ ಹನುಮಂತ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಗೊತ್ತಾಗ್ತಾ ಇದೆ ಹನುಮಂತ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಅಂತ. ಆದಷ್ಟು ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಇವ್ರಿಗೆ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದಾರೆ. ಸೊ ಏನು ಮಾಡೋಕ್ಕಲ್ಲ, ಜನ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರೇ ವಿನ್ ಆಗೋದು. ಸೊ ಈ ಸೀಸನ್ ನಿಮ್ಗೆ ಹನುಮಂತ ಅವ್ರು ಗೆಲ್ತಾರೆ ಅನ್ಸುತ್ತಾ? ನನಗೆ ಯಾಕೋ ಅವರೇ ಗೆಲ್ಲೋದು ಅನಿಸ್ತಾ ಇದೆ. ಸೊ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು 7ನೇದಾಗಿ ನೋಡೋದಾದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಲು ನಾಮಿನೇಟ್ ಆಗಿರೋದು 7ನೇ ಕಂಟೆಸ್ಟೆಂಟ್ ಯಾರಂದರೆ ಅದು ಗೌತಮಿ ಅಂತ ಕೇಳಿ ಬರ್ತಾ ಇದೆ. ಸೊ ಅಪ್ಡೇಟ್ ಪ್ರಕಾರ ಎಷ್ಟು ಹೆಸರು ಓಡಾಡ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಕನ್ಫರ್ಮ್ ಅಪ್ಡೇಟ್ ಬಂದ ತಕ್ಷಣ ಇನ್ನೊಂದು ವೀಡಿಯೋ ಕೂಡ ಮಾಡ್ತೀನಿ ಆದಷ್ಟು ಬೇಗ. ಸೊ ಇಷ್ಟು ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಆ್ಯಂಡ್ ಈ ಸೀಸನ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರ ಹೆಸರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ವಿಡಿಯೋನ. ಆದಷ್ಟು ಬೇಗ 15,000 ಸಬ್ಸ್ಕ್ರೈಬರ್ನ ರೀಚ್ ಆಗೋಣ. ಸೊ 10,000 ಸಬ್ಸ್ಕ್ರೈಬರ್ನ 2024ರಲ್ಲೇ ರೀಚ್ ಆಗಿದ್ದೀವಿ. ಸೊ ಎಲ್ಲ ನಿಮ್ಮ ಸಪೋರ್ಟಿಂದ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.